ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಒಂದು ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ವೆರಿ ಸೂನ್ ಬಿಗ್ ಬಾಸ್ ಸೀಸನ್ 13 ನಿಮ್ಮ ಮುಂದೆ ಬರುತ್ತೆ. ಓಕೆ ಮೇಡಮ್, 12 ಆಯ್ತಾ, 12 ಸೀಸನ್ ಏನೋ ಸೂಪರ್ ಆಗಿತ್ತು. 13 ಸೀಸನ್ನು ಚೆನ್ನಾಗಿರುತ್ತಾ ಮೇಡಮ್, ಒಳ್ಳೆ ಒಳ್ಳೆ ಕಂಟೆಸ್ಟೆಂಟ್ ಬರ್ತಾರ ಮೇಡಮ್ ಅಂತ ತುಂಬ ಜನ ಕಮೆಂಟ್ ಹಾಕಿ ಕೇಳ್ತಾ ಇದ್ದೀರಾ. ನೋಡಿ, ಪ್ರತಿ ಸರಿನೂ ಹಾಗೇನೆ 12 ಸೀಸನ್ನು ನೋಡಿದಂತಹ ನಮ್ಮ ಪ್ರೇಕ್ಷಕರು ಆಯ್ತಾ ಹೊಸ ಸೀಸನ್ ಬರತ್ತಿಗೆ ಆಯ್ತಾ ವಾಟ್ ನೆಕ್ಸ್ಟ್ ಅಂತಾರೆ. ಯಾವುದು ಒಂದು ಆಯ್ತಾ ಹೊಸದಾಗಿ ಆಯ್ತಾ ಈ 13ನಲ್ಲಿ ಏನು ಹೊಸದಾಗಿ ಬರ್ತಾ ಇದೆ? ಬಿಗ್ ಬಾಸ್ ಮನೆ ಹೊಸದಾಗಿರುತ್ತಾ? ಬರುವಂತಹ ಕಂಟೆಸ್ಟೆಂಟ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರ? ಸೀಸನ್ 13 ಏನಾದರೂ ಸಮಥಿಂಗ್ ಸ್ಪೆಷಲ್ ಆಗಿ ಬರುತ್ತಾ? ಈಗೆಲ್ಲ ಕಾಯ್ತಾ ಇರ್ತಾರೆ. ಪ್ರತಿ ಸೀಸನ್ ನಮಗೆ ಗೊತ್ತಿರೋದೇನೆ. ಓಕೆ, ಬಿಗ್ ಬಾಸ್ ಸೀಸನ್ 13ನ ಹೋಸ್ಟ್ ಬಂದ್ಬಿಟ್ಟು ನಮ್ಮ ಸುದೀಪ್ ಸರ್ ಅವರು. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ, ಸುದೀಪ್ ಸರ್ ಅವರು ಸೀಸನ್ 12ಅಲ್ಲೇ ಇನ್ನು 4 ಸೀಸನ್ನು ನಾನು ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಹೋಸ್ಟ್ ಬಂದ್ಬಿಟ್ಟು ನಮ್ಮ ಸುದೀಪ್ ಸರ್ ಅವರು ಇದ್ದೇನೆ ಬಿಗ್ ಬಾಸಿಗೆ ಒಂದು ಕಡೆ. ಓಕೆ, 13ನಲ್ಲಿ ಆಯ್ತಾ ನಿಮಗೆ ಸಿಗುವಂತಹ ಕಂಟೆಸ್ಟೆಂಟ್ಗಳು ಸ್ವಲ್ಪ ಡಿಫ್ರೆಂಟು ಅನ್ನೋದಕ್ಕಿಂತನೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹೆಸರು ಮಾಡಿದಂತಹ ಒಂದು 2-3 ಕಂಟೆಸ್ಟೆಂಟ್ಗಳು ಬರ್ತಾರೆ. ಅದರಲ್ಲಿ ಫಸ್ಟ್ನೇದು ಸ್ಯಾಮ್ ಸಮೀರ್ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗ್ಲೂ ಸ್ಯಾಮ್ ಸಮೀರು ಒಬ್ಬ ಒಳ್ಳೆ ಹುಡುಗ ಅನ್ನೋದಕ್ಕಿಂತನೂ ಹ್ಯುಮ್ಯಾನಿಟಿ ಇರುವಂಥ ಹುಡುಗ. ಯಾಕೆಂದರೆ ಸ್ಯಾಮ್ ಸಮೀರ್ ಅವರ ಫ್ಯಾಮಿಲಿ, ಅವರು ಬೆಳೆದು ಬಂದ ರೀತಿ, ಸ್ಯಾಮ್ ಸಮೀರ್ ಅವರು ಇವತ್ತು ಯಾವ ಸ್ಟೇಜಲ್ಲಿದ್ದಾರೆ ಮತ್ತು ಅವರ ಒಂದು ಕಾಂಟ್ರಿಬ್ಯೂಟ್ ಫ್ಯಾಮಿಲಿಗೆ ಎಷ್ಟಿದೆ ಅದೆಲ್ಲವೂ ನಮಗೆ ಗೊತ್ತಿರೋ ವಿಷಯನೇ. ಯಾಕೆ ಸ್ಯಾಮ್ ಸಮೀರ್ ತುಂಬ ಇಷ್ಟ ಅಂತಂದರೆ, ಏನು ಹೋದ ವರ್ಷ ಅವರ ಅಕ್ಕನ ಒಂದು ವಿಷಯದಲ್ಲಿ ಆದಂತಹ ಕೆಲವೊಂದು ಏನು ಬೆಳವಣಿಗೆಗಳಿದ್ದಾವೆ, ನನಗದು ತುಂಬ ಇಷ್ಟ ಆಯಿತು. ತನ್ನ ಅಕ್ಕನ ಗಂಡ ಅಕ್ಕನಿಗೆ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣವೇ ಸ್ಯಾಮ್ ಸಮೀರ್ ಅವರು ತಗೊಂಡಂತಹ ಡಿಸಿಷನ್ನು ಅದು ನನಗೆ ಸೂಪರಾಗಿ ಇಷ್ಟ ಆಯಿತು. ಇವನು ಬೇಡ ನಮ್ಮ ಅಕ್ಕನಿಗೆ ಅಂತೇಳಿ ಡೈವರ್ಸನ್ನು ಕೊಡಿಸಿ ಅಕ್ಕನ್ನ ಮನೇಲಿ ಇಟ್ಕೊಂಡು ರಾಣಿ ಥರ ನೋಡ್ಕೊಳ್ತಾ ಇರುವಂತಹ ಸ್ಯಾಮ್ ನಮ್ಮ ಸಮೀರ್ ಅವರ ವ್ಯಕ್ತಿತ್ವ ಅಲ್ಲೇ ಗೊತ್ತಾಗುತ್ತೆ. ಅಂದರೆ ನನಗೆ ಇದ್ರ ಬಗ್ಗೆ ನನಗೆ ಯಾಕೆ ಒಂದು ಸ್ಟೆಪ್ ನಾನು ಸಮೀರ್ ಬಗ್ಗೆ ಒಂದು ಹೆಮ್ಮೆಯಾಗಿ ಮಾತಾಡ್ತೀನಿ, ಒಂದು ಅಪ್ರಿಷಿಯೇಟ್ ಆಗಿ ಮಾತಾಡ್ತೀನಿ ಅಂದರೆ, ಸ್ಯಾಮ್ ಸಮೀರ್ ಅವರು ಅಕ್ಕನ ಆಯ್ತಾ ಮುಂದಿನ ಫ್ಯೂಚರು ನನ್ನ ಭಾವನ ಜೊತೆ ಚೆನ್ನಾಗಿರಲ್ಲ, ಅವನು ಫ್ರಾಡ್ ಅಂತ ಗೊತ್ತಾದ ತಕ್ಷಣವೇ ತನ್ನ ಅಕ್ಕನ ಯೋಗಕ್ಷೇಮವನ್ನು ಯೋಚನೆ ಮಾಡಿ ಇವನು ಬೇಡ ನಿನಗೆ ನಾವಿದ್ದೀವಿ ಅಂತೇಳಿ ಆಯಿತಾ ಆ ಒಂದು ಸಪೋರ್ಟಿಂಗ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ಸ್ಯಾಮ್ ಸಮೀರ್ ಅವರ ಅಪ್ಪ ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ನನಗೆ ಟುಮ್ ತುಂಬ ಇಷ್ಟ. ನಾನು ಸಮೀರ್ ಅವ್ರ ವಿಡಿಯೋ ನೋಡೋತ್ತಿಗೆ ಟುಮ್ನ ನಾನು ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತೀನಿ. ಯಾಕೆಂದರೆ ಅವ್ರು ಮಾಡುವಂಥ ಕೆಲವೊಂದು ಫನ್ನಿ ನನಗಿಷ್ಟ ಆಗುತ್ತೆ. ಅದೇ ರೀತಿ ಅವ್ರ ಅಕ್ಕ ಕೂಡ ನಂಗೆ ತುಂಬ ಇಷ್ಟ. ಈಗ ಇತ್ತೀಚೆಗೆ ನಮ್ಮ ಸ್ಯಾಮ್ ಸಮೀರ್ ಅವರು ಹುಡುಗಿ ನೋಡೋ ಶಾಸ್ತ್ರ ಕೂಡ ಮುಗಿಸಿದ್ರು. ನೇಹಾ ಗುಪ್ತಾ ಅಂತೇಳಿ. ಆ ಹುಡುಗಿ ಬಗ್ಗೆ ಹೇಳಬೇಕು ಅಂತಂದರೆ, ಸ್ಯಾಮ್ ಸಮೀರರ ಮದುವೆ ಆಗೋ ಹುಡುಗಿ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದು ಹುಡುಗಿ ಒಂದು ಸ್ಕೂಲ್ ಏಜಿಂದನೇ ಅಂದರೆ ಒಂದು 9th 10th ಮಾಡಬೇಕಾದ್ರೆ ತಾನು ಆಯಿತಾ ಒಂದು ಬೇಕಿಂಗನ್ನು ಕಲಿತು ಇವತ್ತು ಆ ಹುಡುಗಿ ನಿಜವಾಗ್ಲೂ ಕೂಡ ಒಂದು ಸಾಧನೆ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅರ್ನಿಂಗನ್ನು ಆ ಸ್ಟೇಜಲ್ಲೇ ಅರ್ನಿಂಗನ್ನು ಮಾಡೋದು ಕಲಿತು ಇವತ್ತು ಒಬ್ಬರು ಒಬ್ಬ ಎಂತ ಹೇಳ್ತಾರಲ್ಲ ಸಕ್ಸಸ್ಫುಲ್ ಆಗಿದೆ ಆ ಹುಡುಗಿ ಅಂದರೆ ನಿಜವಾಗ್ಲೂ ಗ್ರೇಟು. ಸ್ಯಾಮ್ ಸಮೀರ್ ಅವರು ಬಿಗ್ ಬಾಸ್ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ ಅನ್ನೋದು ಗುಸು ಇದೆ. ಖಂಡಿತವಾಗ್ಲೂ ಬರುವಂತಹ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. 90% ಸ್ಯಾಮ್ ಸಮೀರ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ವಿನ್ ಆಗುವಂತಹ ಚಾನ್ಸಸ್ ಕೂಡ ಸ್ಯಾಮ್ ಸಮೀರ್ ಅವರಿಗಿದೆ. ಖಂಡಿತವಾಗ್ಲೂ ಒಳ್ಳೆ ವ್ಯಕ್ತಿತ್ವ. ಅದೇ ರೀತಿ ವರುಣ್ ಆರಾಧ್ಯ, ನಿಮ್ಮೆಲ್ಲರಿಗೂ ಗೊತ್ತು, ವರುಣ್ ಆರಾಧ್ಯ ಕೂಡ ಬರುವಂತಹ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಸೋಷಿಯಲ್ ಕ್ರಿಯೇಟರ್ಸು ಅಂದರೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ನ ಯಾಕೆ ಬಿಗ್ ಬಾಸ್ ಟೀಮು ಈ ಸರಿ ಸೆಲೆಕ್ಟ್ ಮಾಡ್ತಿದೆ ಅಂದರೆ ಕಾರಣ ಐಪು. ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಐಪ್ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಐಪ್ ಇರುವಂತಹ ಕ್ರಿಯೇಟರ್ಸ್ಗಳು ಬಿಗ್ ಬಾಸ್ ಮನೆ ಒಳಗೆ ಹೋದರೆ ಅವರನ್ನು ನೋಡುವಂಥ
ನೋಡ್ತಾರೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದೇ ಕಾರಣಕ್ಕೆ ನಮ್ಮ ರಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ, ಒಂದು ಯೂಟ್ಯೂಬರ್ ಆಗಿ ನಮ್ಮ ರಕ್ಷಿತಾ ಬಿಗ್ ಬಾಸ್ ಸೀಸನ್ 12 ಹೋದಾಗ ಯಾಕೆ ಅಷ್ಟೊಂದು ಐಪ್ ತಗೊಂಡು ನೋಡುವರ ಸಂಖ್ಯೆ ಯಾಕೆ ಜಾಸ್ತಿ ಆಯಿತು ಅಂತಂದರೆ, ಅವರಿಗೆ ಅಂತಲೇ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ, ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ, ಎಪಿಸೋಡು, ಪ್ರೋಮೋ, ಲೈವು, ಚಾರ್ಜ್ ತಪ್ಪದೆ ನೋಡ್ತಾ ಇರ್ತಾರೆ ಇನ್ಫ್ಲೂಯೆನ್ಸರ್ಸ್ ಫ್ಯಾನ್ಸ್ಗಳು. ಹಾಗಾಗಿನೇ ಸ್ಯಾಮ್ ಸಮೀರ್ ಅವ್ರನ್ನೂ ಕೂಡ ಬಿಗ್ ಬಾಸ್ 13ಗೆ ತಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂತಂದರೆ ನನಗೆ ಸ್ಯಾಮ್ ಸಮೀರ್ ಅವರ ವ್ಯಕ್ತಿತ್ವ ತುಂಬ ಇಷ್ಟ. ಏಕೆಂದರೆ ಅವ್ನು ನಡ್ಕೊಳೋ ರೀತಿ, ಅವನ ಹ್ಯುಮ್ಯಾನಿಟಿ ಆಯಿತಾ, ಜೆಂಟಲ್ಮ್ಯಾನ್ ಥರ ವರ್ತಿಸೋ ರೀತಿ, ಅದೆಲ್ಲದೂ ಕೂಡ ನನಗೆ ಸ್ಯಾಮ್ ಸಮೀರ್ ಅವ್ರ ಬಗ್ಗೆ ತುಂಬಾ ಒಂದು ಆಯಿತಾ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಹಾಗಾಗಿ ಸ್ಯಾಮ್ ಸಮೀರ್ ಅವರು ಏನಾದರೂ ಬಿಗ್ ಬಾಸು ಸೀಸನ್ 13ಗೆ ಬಂದರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಸೂಪರಾಗಿರುತ್ತೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಇದೊಂದು ಬಿಗ್ ಬಾಸ್ ಸೀಸನ್ 13 ಬಗ್ಗೆ ಒಂದು ಅಪ್ಡೇಟ್ ಅಂತಲೇ ತಿಳ್ಕೊಳ್ಳಿ. ಒಂದು ಕಂಟೆಸ್ಟೆಂಟ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಇವರು ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಬಂದರೆ ನಾನಂತೂ ಖುಷಿ ಪಡ್ತೀನಿ. ಅದರ ಜೊತೆಗೆ ಸ್ಯಾಮ್ ಸಮೀರ್ ಮತ್ತು ಏನು ವರುಣ್ ಆರಾಧ್ಯ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಇನ್ನಷ್ಟು ಇನ್ಫ್ಲೂಯೆನ್ಸರ್ಸ್ ಕೂಡ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ವೆರಿ ಸೂನ್. ಯಾಕೆಂದರೆ ಈಗ ಇದು ಇನ್ನು ಏನು ಗೊತ್ತಾ, ನಿಮ್ಗೊಂದು 90 ಡೇಸ್ ಇದೆ. ಈ 90 ಡೇಸಲ್ಲಿ ಏನೇನೆಲ್ಲ ಆಗುತ್ತೆ ಬೆಳವಣಿಗೆ, ಬಿಗ್ ಬಾಸ್ ಅಪ್ಡೇಟು ಎಲ್ಲವನ್ನು ಕೊಡ್ತಾ ಬರ್ತೀನಿ. ಈಗ ಸದ್ಯಕ್ಕೆ ಏನು ಅಂತಂದರೆ, ಸ್ಯಾಮ್ ಸಮೀರ್ ಅವರೊಬ್ಬರು ಬಿಗ್ ಬಾಸ್ 13ಗೆ ಬರ್ಬೋದು ಅನ್ನೋ ಒಂದು ಅಂತ ಹೇಳ್ತಾರಲ್ಲ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಅವ್ರ ಬಗ್ಗೆ ನಿಮಗೆ ಬಿಗ್ ಬಾಸ್ 13ಗೆ ಕಂಟೆಸ್ಟೆಂಟ್ ಆಗಿ ಸ್ಯಾಮ್ ಸಮೀರ್ ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ 13ನ ಅಪ್ಡೇಟ್ಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಬಾಯ್.